ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಕಾಟೇರ ಸಿನಿಮಾ ಈಗಾಗಲೇ ಟ್ರೈಲರ್ ಹಾಗೂ ಮೋಷನ್ ಪೋಸ್ಟರ್ ಮೂಲಕ ಹಾಗೆ ಪಸಂದಾಗವನೆ ಹಾಡಿನ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಸದ್ಯ ಡಿಸೆಂಬರ್ 29ಕ್ಕೆ ಬಿಡುಗಡೆಗೆ ಒಂದು ಕೌಂಟರ್ ಶುರುವಾಗಿದೆ ಕಾಟೇರ ಸಿನಿಮಾ. ಆದ್ರೆ ಈಗ ದರ್ಶನ್ ಅವರ ಒಂದು ಕಾಟೇರ ಸಿನಿಮಾದಲ್ಲಿ ಬಳಸಿರುವಂತಹ ಒಂದು ಡೈಲಾಗ್ ಸಂಕಷ್ಟಕ್ಕೀಡಾಗಿದೆ. ಸೊ ಅದರ ಬಗ್ಗೆ ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಕಾಟೇರ ಸಿನಿಮಾದಲ್ಲಿ ವಿಷವಿರುವಂತಹ ಹಾವುಗಳನ್ನ ಹೊಡಿಬೇಕು ಅಥವಾ ವಿಷವಿಲ್ದಿರುವಂತಹ ಹಾವುಗಳನ್ನ ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದರ ಮೇಲೆ ಒಂದು ಬೇಸಿಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿದ್ರ? ಅಂಡ್ ನಾವು ಈ ಫಿಲಂಗೆ ವಿರೋಧವಾಗಿಲ್ಲ, ಮತ್ತೆ ಈ ಫಿಲಂನ ನಿಲ್ಲಿಸ್ಬೇಕು ಅಂತ ನಮ್ದು ಇದೇನಿಲ್ಲ, ಅಂದ್ರೆ ಇರಾದೆ ಏನಿಲ್ಲ. ನಮಗೆ ಬೇಕಾಗಿರತಕ್ಕಂಥದ್ದು ಏನು ಅಂತಂದ್ರೆ, ಆ ಫಿಲಂ ನಲ್ಲಿ ಈ ಒಂದು ಡೈಲಾಗ್ ಇದೆಯಲ್ಲ, ವಿಷ ಇರತಕ್ಕಂಥ ಹಾವುಗಳನ್ನ ಕೊಲ್ಲಿ, ವಿಷ ಇಲ್ದಿರೋ ಹಾವತಕ್ಕಂಥ ಹಿಡೀರಿ ಅನ್ನೋದನ್ನ, ಅದನ್ನ ಡಿಲೀಟ್ ಮಾಡ್ಬೇಕು, ಎಡಿಟ್ ಮಾಡಿ ಅದನ್ನ ಆ ಒಂದು ಲೈನ್ ನ ಸಾಲನ್ನ ಅವರು ತೆಗಿಬೇಕು. ನೀವು ಎಲ್ಲೆಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು, ಇದ್ರೆ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಎಷ್ಟು ಜನರ ಒಂದು ಒಕ್ಕೂಟ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ? ಸರ್, ಈಗ ನಮ್ಮ ಕರ್ನಾಟಕ ಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ದೀವಿ. ಅರಣ್ಯ ಇಲಾಖೆಯಲ್ಲಿ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ಮತ್ತೆ ಸೆನ್ಸರ್ ಬೋರ್ಡ್ಗೆ ಹೋಗಿದ್ದಾರೆ ಜನ. ರಾಕ್ಲಿನ್ ವೆಂಕಟೇಶ್ ಅವ್ರು ಆಗಿರ್ಬೋದು ನಿರ್ಮಾಪಕರು, ಅಥವಾ ತರುಣ್ ಅವ್ರು ಆಗಿರ್ಬೋದು ಡೈರೆಕ್ಟರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೀರೋ ಅವರು, ಅವ್ರನ್ನೇನಾದ್ರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ ಅಂತ? ದರ್ಶನ್ ಅವ್ರಿಗೆ ಮತ್ತೆ ರಾಕ್ಲಿನ್ ವೆಂಕಟೇಶ್ ಅವ್ರಿಗೆ ನಮ್ಮ ಒಕ್ಕೂಟದಿಂದ ಸುಮಾರು 3-4 ದಿನದಿಂದ ಇವರೆಲ್ಲ ಟ್ರೈ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಇವತ್ತು ಬೆಳಿಗ್ಗೆ ನಾವು ಎಲ್ಲ ಕಡೆ ಓಡಾಡ್ಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಮಾಡಿದೀವಿ. ರಾಕ್ಲೈನ್ ಅವರು ಫೋನ್ ನಲ್ಲಿ ಸಿಕ್ಕಿದ್ರು. ಆಮೇಲೆ ಡೈರೆಕ್ಟರ್ ತರುಣ್ ಅವರು ಫೋನ್ ನಲ್ಲಿ ಮಾತಾಡಿದ್ರು. ಅರಣ್ಯಾಧಿಕಾರಿ ಆಗಿರುವಂತಹ ಕುಮಾರ್ ಪುಷ್ಕರ್ ಅವ್ರಿಗೂ ಸಹ ನಿಮ್ಮ ಕಂಪ್ಲೇಂಟ್ ನ ಮನವಿ ಪತ್ರವನ್ನ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ವಿ. ಸೊ ಅವ್ರು ಏನ್ ಹೇಳಿದ್ರು ಅಂತ? ಅವ್ರು ಇದ್ರ ಬಗ್ಗೆ ನಾವು ತನಿಖೆಯನ್ನ ಮಾಡ್ತೀವಿ, ಆದಷ್ಟು ಬೇಗ ಇದಕ್ಕೊಂದು ಸೂಕ್ತ ಕ್ರಮವನ್ನ ತಗೋತೀವಿ ಅಂತ ಹೇಳಿದ್ದಾರೆ. ಸರ್, ನೀವ್ ಹೇಳೋದಾದ್ರೆ ಸೊ ಯಾವ ಒಂದು ರೀತಿ ಹೇಳ್ತೀರಾ? ಅಂಡ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಮೊನ್ನೆ ಅಷ್ಟೇನೆ ಹುಲಿ ಉಗ್ರ ಸಂಕಷ್ಟ ಆಯ್ತು. ಈಗ ಹಾವಿನ ಮೇಲೆ ಒಂದು ಡೈಲಾಗ್ ಅನ್ನ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ದರ್ಶನ್ ಅವ್ರಿಗೆ ಹುಲಿ ಉಗ್ರ ಸಂಕಷ್ಟ ಆದ್ಮೇಲೆ ನಾಯಿ ಕಚ್ಚಿರುವಂತ ಪ್ರಕರಣ ಬಂತು. ಈಗ ವಿಷವಿರುವಂತಹ ಹಾವನ್ನ ಹೊಡಿರಿ, ವಿಷ ಇಲ್ದಿರುವಂತಹ ಹಾವನ್ನ ಹಿಡೀರಿ ಅಂತ ಹೇಳ್ಬಿಟ್ಟು ಒಂದು ಡೈಲಾಗು. ಏನ್ ಹೇಳಕ್ ಇಷ್ಟಪಡ್ತೀರ? ಇಲ್ಲ ಸರ್, ಅದು ಏನು ಗೊತ್ತಾ, ಹಾವು ಕೊಲ್ಬಿಟ್ರೆ ನೋಡ್ಕೊಂಡ್ಬಿಟ್ಟೆ ಕೊಲ್ತಾರೆ. ಇವಾಗ ಫಿಲಮ್ ಅಲ್ಲಿ ಹೇಳಿದ್ರು ಅಂತ ಕೊಲ್ಲಗ ಟ್ರೈ ಮಾಡ್ತಾರೆ. ಇಲ್ಲಾಂದ್ರೆ ವಿಷದ ಹಾವ ಯಾವ ವಿಷದಿಲ್ಲ ಯಾವ ಅಂತ ಗೊತ್ತೇ ಇರಲ್ಲ ಅವ್ರಿಗೆ. ಅದು ನಮ್ಮಂತವ್ರು ತಿಳ್ಕೊಂಡಿರೋರ್ಗೆ ಗೊತ್ತಾಗತ್ತೆ. ಅಂತವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಅವು ಮಾತ್ರ ದಯವಿಟ್ಟು ಕೊಲ್ಲಕ್ಕೆ ಹೋಗ್ಬೇಡಿ. ಅವ್ರು ಫಿಲಮ್ ಅಲ್ಲಿ ತೋರಿಸ್ತಾ ಇದಾರೆ ಅಂತಾನು ಇದ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಅವು ಮಾತ್ರ ಉಳಿಸಿ, ಪರಿಸರನು ಉಳಿಸಿ. ನೀವ್ ಹೇಳೋದಾದ್ರೆ ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿದ್ರ ಅಂಡ್ ಏನೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಆಕ್ಚುಲಿ ಇದು ನಮ್ಗೆ 2-3 ದಿವಸದ ಮುಂಚೆ ನಮ್ಗೆ ಮಾಹಿತಿ ಬಂತು. ಸೊ ಟ್ರೇಲರ್ ನಲ್ಲಿ ಈ ತರ ಒಂದು ಡೈಲಾಗ್ ಇದೆ ಅಂತ ನಾವು ಒಂದು ಶಾಕಿಗೆ ಒಳಗಾದ್ವು. ಏನಕ್ಕೆ ಅಂದ್ರೆ ವನ್ಯಜೀವಿಗಳ ಅಂಬಾಸೆಡರ್ ಆಗಿರುವ ದರ್ಶನ್ ರವರೇ ಅವರ ಚಲನಚಿತ್ರದಲ್ಲೇ ಈ ರೀತಿ ಬಂದಿದೆ ಅನ್ನೋದಕ್ಕೆ ನಮಗೂ ಒಂದು ಕ್ಷಣ ಶಾಕ್ ಆಯ್ತು. ದರ್ಶನ್ ಅವ್ರನ್ನ ಮತ್ತೆ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಪಟ್ವು. ಆಗದೆ ಇದ್ದಾಗ ನಾವು ಇಲ್ಲಿ ಕರ್ನಾಟಕ ಚಲನಚಿತ್ರ ಮಂಡಳಿಗೆ ಬಂದು ಪತ್ರದ ಮೂಲಕ ಮಾಹಿತಿ ನೀಡಲಾಗಿದೆ. ಮತ್ತೆ ಇವತ್ತು ಬೆಳಗ್ಗೆ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ದೂರವಾಣಿ ಮೂಲಕ ನಾವು ಮಾತಾಡಿದೀವಿ. ಆಯ್ತು, ಅವರು ಈ ವಿಚಾರವನ್ನು ಗಮನ ಹರಿಸಿ ನಾವು ಸ್ವಲ್ಪ ಈ ಡೈಲಾಗ್ನ ಕ್ಯಾನ್ಸಲ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಮಾತಾಡಿದ್ದಾರೆ. ಅರಣ್ಯ ಇಲಾಖೆ ಮತ್ತೆ ಅನಿಮಲ್ ಬೋರ್ಡ್ ಇವರಿಗೆಲ್ಲ ನಾವು ಮಾಹಿತಿ ಕೊಟ್ಟಿದ್ದೇವೆ. ಅವರು ಸಹ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳ ನಡುವೆ ದರ್ಶನ್ ಅವರು ಇದೀಗ ಕಾಟೇರ ಸಿನಿಮಾನು ಸಹ ಆಗಿದೆ. ಇತ್ತೀಚೆಗಷ್ಟೇ ನೀವು ಕೇಳಿರ್ಬೋದು ಹುಲಿ ಉಗ್ರಿನ ಸಂಕಷ್ಟ ಆಗಿರ್ಬೋದು, ಅದಾದ ನಂತರ ನಾಯಿ ಕಚ್ಚಿದ ಪ್ರಕರಣ. ಈಗ ಒಂದು ಕಾಟೇರ ಸಿನಿಮಾದಲ್ಲಿ ಒಂದು ಹಾವಿನ ಒಂದು ಸಂಕಷ್ಟ, ಒಂದು ಕಾಟೇರ ಸಿನಿಮಾಗೆ ಹಾಗೇನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಎದುರಾಗಿರುವಂತಹ ಸಂಕಷ್ಟ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಫಿಲ್ಮ್ ಬ್ಯೂರೋ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ
ಜನಪರ.